ದಟ್ ಈಸ್ ದ ಪವರ್ ಆಫ್ ಕಾಂಪೌಂಡಿಂಗ್ ಅಂತ ನಾವು ಹೇಳ್ತೀವಿ. ನಿಮ್ಗೆ ಗೊತ್ತೇ ಆಗಲ್ಲ, ಲೈಫಲ್ಲಿ ಸಕ್ಸಸ್ಸಲ್ಲಿ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಮ್ಯಾಟರ್ ಆಗೋದು ಎಕ್ಸ್ಪೋನೆನ್ಷಿಯಲ್ ಗ್ರೋತ್. ನಾನು ಈ ವಯಸ್ಸಲ್ಲಿ ಹೇಳ್ತಿದ್ದೀನಿ, ಈಗ ನೀವು ಶುರು ಮಾಡಿದ್ರೆ ಇವತ್ತು ಡಿಸೈಡ್ ಮಾಡಿ ತಿಂಗಳು ನಾನು ₹100 ಬ್ಯಾಂಕಲ್ಲಿ ಹಾಕ್ತೀನಿ ಅಂತ. ಆದ್ರೆ ಪ್ರತಿ ತಿಂಗಳು ಹಾಕ್ಬೇಕು, ನೋಡಿ ಕೊನೆಗೆ ಆ ಅಮೌಂಟ್ ಎಲ್ಲಿ ಬಂದು ನಿಲ್ಲುತ್ತೆ ಅಂತ. ಅದೇ ತರ ಈ ವಯಸ್ಸಲ್ಲಿ ನೀವು ಏನ್ ಬೇಕಾದ್ರೂ ಶುರು ಮಾಡಿ. ಅದು ಪಬ್ಲಿಕ್ ಸ್ಪೀಕಿಂಗ್ ಇರ್ಬೋದು, ಆಕ್ಟಿಂಗ್ ಇರ್ಬೋದು, ಮ್ಯಾಥ್ ಇರ್ಬೋದು, ಫಿಸಿಕ್ಸ್ ಇರ್ಬೋದು. ಈ ವಯಸ್ಸಲ್ಲಿ ಶುರು ಮಾಡಿದ್ರೆ ಯು ಆರ್ ಇನ್ ದ ಫಸ್ಟ್ ಸ್ಕ್ವೇರ್. ನೀವು ಕೊನೆ ಸ್ಕ್ವೇರ್ ಬಂದಾಗ ಯಾರು ನಿಮ್ಮನ್ನು ಹಿಡಿಯೋಕೆ ಆಗಲ್ಲ. ನೀವು ಎಲ್ಲಿ ಬೇಕಾದ್ರೂ ಶುರು ಮಾಡ್ಬೋದು, ನನ್ನ ಏಜಲ್ಲೂ ಶುರು ಮಾಡ್ಬೋದು. ಬಟ್ ನನ್ನ ಏಜಲ್ಲಿ ಶುರು ಮಾಡಿದ್ರೆ ನಿಮ್ಮ ಏಜಲ್ಲಿ ಶುರು ಮಾಡಿರ್ತಾನಲ್ಲ ಅವನ್ನ ನಾನು ಹಿಡಿಯಕ್ಕೆ ಆಗಲ್ಲ. ಬಿಕಾಸ್ ಎಕ್ಸ್ಪೋನೆನ್ಷಿಯಲಿ ಗ್ರೋ ಆಗ್ಬಿಟ್ಟಿರ್ತಾನೆ. ಸೊ ಸ್ಟಾರ್ಟ್ ನೌ. 40 ವರ್ಷ ಆದಾಗ ಕೊರಗ್ತೀರಾ, ನಾನು ಮಾಡಬೇಕಾಗಿತ್ತ ಚಿಕ್ಕ ವಯಸ್ಸಲ್ಲಿ ಅಂತ. 20 ವರ್ಷ ಉರುಳ್ಬಿಟ್ಟಿದೆ ಅಂತ. ಆ 20 ವರ್ಷ ಕ್ಯಾಚ್ ಮಾಡೋಕ್ಕಾಗಲ್ಲ. ಅಂಡರ್ಸ್ಟ್ಯಾಂಡ್ ದ ವ್ಯಾಲ್ಯೂ ಆಫ್ ಕಾಂಪೌಂಡಿಂಗ್ ವೆನ್ ಇಟ್ ಕಮ್ಸ್ ಟು ಮನಿ, when it comes to talent, when it comes to every aspect of your life.